ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನಾಗ ಪ್ರಜ್ವಲ್. ಎಲ್ರಿಗೂ ಸಿಟಿ ರೋಡ್ಸ್ಗೆ ವೆಲ್ಕಮ್. ಸೊ ನಾನು ನೋಡ್ತಾ ಇರ್ಬೋದು ಎಲ್ಲಿದ್ದೀನಿ ಅಂತ. ಡರ್ಟ್ ರೇಸಿಂಗ್ ನಡೀತಾ ಇರೋ ಟ್ರ್ಯಾಕಲ್ಲಿ ಇದ್ದೀನಿ. ಮೈಸೂರು ಡರ್ಟ್ ಕಾರ್ನಿವಲ್ ಅಂತ ಮೈಸೂರಲ್ಲಿ ಡರ್ಟ್ ರೇಸ್ ನಡೀತಾ ಇದೆ ಅಂತ ನಾನು ಆಲ್ರೆಡಿ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅಲ್ಲೇ ಇದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಒಂದು ಮೋಟೋ ರೋಡ್ಸ್ ಅಡ್ಮಿನ್ ಆದಂಥ ವಿಜಯ್ ಅವರು ಮತ್ತು ಮೋಟೋ ರೋಡ್ಸ್ ಮೆಂಬರ್ಸ್ಗಳೆಲ್ಲ ಇಲ್ಲಿ ಇದ್ದೀವಿ. ಮೋಟೋ ರೋಡ್ಸ್ ಕೂಡ ಇಲ್ಲಿ ಒಂದು ಡರ್ಟ್ ಕಾರ್ನಿವಲ್ಗೆ ಕೊಲ್ಯಾಬ್ ಆಗಿದೆ. HRZ ಕೂಡ ಕೊಲ್ಯಾಬ್ ಆಗಿದೆ. ಸೊ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನಮ್ಮ HRZ ನಡೆಸ್ಕೊಂಡು ಬರ್ತಾ ಇರೋಂಥ ಸ್ಯಾಮ್ಸನ್ ಅವ್ರು ಕೂಡ ಇವಾಗ ಡರ್ಟ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಏನೇನು ನಡೆಯುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಎಂಜಾಯ್ ಮಾಡಿ. ಡರ್ಟ್ ರೇಸ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಕೈಯಲ್ಲಿ 2 ಫ್ಲಾಗ್ ಇದೆ. ಒಂದು ಯೆಲ್ಲೋ ಒಂದು ಮತ್ತು ಒಂದು ಗ್ರೀನ್ ಕಲರ್ದಿದೆ. ಸೊ ಇದ್ರ ಅರ್ಥ ಏನಪ್ಪ ಅಂತಂದರೆ, ಈಗ ಡರ್ಟ್ ರೇಸ್ ಮಾಡ್ತಾ ಇರ್ತಾರಲ್ಲ, ಎನಿಬಡಿ ಯಾರು ಒಬ್ಬರು ರೈಡರ್ಸ್ ಯಾರು ಬಿದ್ದರು ಅಂತ ಅಂದರೆ ಅವ್ರಿಗೆ ಹಿಂದೆ ಬರ್ತಾ ಇರೋರಿಗೆ ಒಂದು ಸಿಗ್ನಲ್ ಕೊಡೋದಕ್ಕೆ ಯೆಲ್ಲೋ ಫ್ಲಾಗ್ನ ತೋರಿಸ್ಬೇಕು. ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಗ್ರೀನ್ ಫ್ಲಾಗ್ನ ತೋರಿಸಿ ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ನಮ್ಮನ್ನ ನಿಲ್ಲಿಸಿದ್ದಾರೆ. ಇಲ್ಲಿ ಇಷ್ಟು ಜನನೂ ನಿಂತಿದ್ದೀವಿ. ನಮ್ಮ ಮೋಟರ್ ರೋಡ್ಸ್ ಟೀಮ್ ಅವರೆಲ್ಲ ನಿಂತಿರೋದಿಲ್ಲೆಲ್ಲ. A few moments later. ವಿಜಯಣ್ಣ, ಏನು ಸಮಾಚಾರ? ವೇಟಿಂಗ್ ಫಾರ್ ಫಾರಿನ್ ಕ್ಲಾಸ್ ಡಾಟ್ ಟ್ರ್ಯಾಕ್ ರೇಸಿಂಗ್. ಸೊ ಇಷ್ಟೊತ್ತು ನಡೆದಿದ್ದು ಫೈನಲ್ ರೌಂಡ್ಗೆ ಕ್ವಾಲಿಫೈ ಮಾಡೋದಕ್ಕೆ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಚೆನ್ನಾಗಿ ಡರ್ಟ್ ರೇಸ್ನ ಮಾಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಬಾಕಿಯವ್ರನ್ನ ರೇಸಿಂದ ಹೊರಗೆ ಹೋಗಿದ್ದಾರೆ. ನಮ್ಮ ಕೈಲಿ ಫ್ಲ್ಯಾಗ್ ಕೊಟ್ಬಿಟ್ಟು ಪಾಪ ಬಿದ್ದಿರೋರನ್ನ ಎತ್ತೋದು ಯಾರು ಗಾಡಿ ನಿಂತೋಗುತ್ತೆ, ಅದನ್ನು ನಾವು ವಾಚ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಅಂತ ನಾನೇ ವೀಡಿಯೋ ಮಾಡಿಲ್ಲ. ಈ ರೌಂಡ್ ಮಾಡ್ತೀನಿ ತಾಳಿ, ಈ ರೌಂಡ್ ವೀಡಿಯೋ ಮಾಡಿ ಹಾಕ್ತೀನಿ. ಹೆವಿ ಬಿಸಿಲಿದೆ ಗುರು, ಸಕ್ಕತ್ ಬಿಸಿಲಿದೆ. ಫುಲ್ ಖಾಲಿ ಗ್ರೌಂಡ್ ಅಲ್ವಾ, ಮರ ಗಿರ ಏನೂ ಇಲ್ಲ ಇಲ್ಲಿ, ಭಯಂಕರ ಬಿಸಿಲಿದೆ. ಸೊ ಈ ಪ್ಲೇಸಲ್ಲಿ ತುಂಬ ರೇಸ್ ನಡೆದಿದೆಯಂತೆ. ಬಟ್ MDC ಅಂದರೆ ಮೈಸೂರು ಡರ್ಟ್ ಕಾರ್ನಿವಲ್ ಅವರದು ಇದೇ ಫಸ್ಟ್ ಟೈಮ್ ನಡೀತಾ ಇರೋದು ಇಲ್ಲಿ ಮೈಸೂರಲ್ಲಿ. ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ KR ಪೇಟೆ, ಮೈಸೂರು, ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಸ್ಟೇಟ್ಗಿಂದ ಕೂಡ ಬಂದು ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ದಾರೆ. ಥರ ಚೆನ್ನಾಗಿರುತ್ತೆ ಗುರು. ನಾನು ಫಸ್ಟ್ ಟೈಮ್ ರೇಸ್ ಸ್ಟಾರ್ಟ್ ಆಯಿತು. ಸೊ ನಮ್ಮ ಕೈಯಲ್ಲಿ ಗ್ರೀನ್ ಫ್ಲಾಗ್.
ರೇಸ್ ಬಂದು ಫಾರಿನ್ ಕ್ಲಾಸ್ ನಡೀತಾ ಇರೋದು. ಫಾರಿನ್ ಕ್ಲಾಸ್ 1. ಫಾರಿನ್ ಕ್ಲಾಸ್ ಅಂದರೆ ನ್ಯಾಷನಲ್ ಲೆವೆಲ್ ಪ್ಲೇಸ್ ಮಾಡಿರೋರ್ನ. ಪ್ಲೇಸ್ ಮಾಡಿರ್ತಾರೆ, ಸೊ ಅವರೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವನು. ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಅದೇ ಫಾರಿನ್ ಕ್ಲಾಸ್ ರೌಂಡ್ ನಡೀತಾ ಇರೋದು. ಟೋಟಲ್ 8 ಲ್ಯಾಬ್ ಇರೋದು. ಆಲ್ರೆಡಿ ಒಂದು ಪ್ರಾಕ್ಟೀಸ್ ಲ್ಯಾಬ್ ಆಗಿದೆ. ಇವಾಗ ಮೇಯ್ನ್ ಲ್ಯಾಬ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲೇ ಇದೇ ಕಾರ್ನರಲ್ಲಿ ತುಂಬ ಜನ ಎಡುತ್ತಾ ಇರೋದು. ಈ ಕಾರ್ನರು ಆ ಕಾರ್ನರ್ ನೀರು ಹಾಕ್ಬಿಟ್ಟು ಹೋಗ್ಬಿಟ್ಟವನೇ ಇಲ್ಲಿ. A few moments later. ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಆಯಿತು. ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಆಗಿದೆ. ನೋಡಿ ಬೆಂಕಿ. ಈ ಟೈಮಲ್ಲಿ ಗಾಡಿ ಕೈ ಕೊಟ್ಬಿಟ್ರೆ ಸಿಕ್ಕ ಹುರಿದೋಯ್ತದೆ ಮಾತ್ರ ರೈಡ್ ಮಾಡ್ತಾ ಇರೋರ್ಗಂತೂ. ಕಾಂಪಿಟೇಷನ್ ನಡೀತಾ ಇರೋದು. 82 ಮಾತ್ರ ಬೇರೆ ಲೆವೆಲ್ ನಡೀತಾವ್ರೆ. ಫುಲ್ ಸ್ಕೂಟಿಗಳಿದೆ. ಮಾಡಿಫೈ ಮಾಡ್ಕೊಂಡು ಡಿಯೋ ಅಲ್ಲಿರೋರವ್ರನ್ನ ಎತ್ತಾರೆ. ಅದಕ್ಕೆ ಎಲ್ಲ ಕಡೆ ಇಟ್ಬಿಟ್ಟಿದ್ದಾರೆ. ಎಲ್ಲೇ ಬಿದ್ರು ಮಾರ್ಷಲ್ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಪಟ್ ಅಂತ ಎತ್ಬೇಕು. ಫುಲ್ ಸ್ಕೂಟಿ ಕ್ಲಾಸು. ಹಾಂ, ಡಿಯೋನು ಇದೆ ತಾನೆ? ಡಿಯೋ ಇಲ್ವಾ? ಹಾಂ. ಟೋಟಲ್ ಎಷ್ಟು ಕ್ಲಾಸಸ್ ಇದೆ ಹೇಳಿ? ಒಂದು ಸ್ಕೂಟರ್ ಕ್ಲಾಸಸ್, ಒಂದು ಲೂನಾ ಒಂದು ಇದೆ ಅಲ್ವಾ? ಟಿ ವಿ ಎಸ್ ಎಕ್ಸೆಲ್. ಇನ್ಯಾವುದು ಬ್ರೋ? ಹಾಂ, ಓಕೆ. ಮತ್ತೆ ಒಂದು ಫಾರಿನ್ ಕ್ಲಾಸು. ಹಾಂ. ನಿಮ್ದು ಯಾವ ಊರು? ಬ್ಯಾಂಗ್ಳೂರಾ? ನೇಮ್ ಬ್ರೋ? ಓಕೆ, ನಿಮಗೂ ಆಲ್ ದ ಬೆಸ್ಟ್ ಬ್ರೋ. ಸ್ಕೂಟರ್ ಕ್ಲಾಸ್. ಯಾವ ಬೈಕ್ ಬೆಸ್ಟ್ ಅಂತೀರಾ ನಿಮ್ಮ ಪ್ರಕಾರ? ಸ್ಕೂಟ್ರಲ್ಲಿ ಯಾವ್ದು ಬೆಸ್ಟ್ ಅಂತೀರಾ? ರೋಡಿಯೋ ಬೆಸ್ಟಾ? ಯಾವ ಕಂಪ್ನಿ ಅದು ರೋಡಿಯೋ? ತುಂಬ ರೌಂಡ್ಗಳಿದೆ ಗುರು ಇಲ್ಲಿ, ಸಖತ್ತು. ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಯಾಮ್ರೋನ ಕೇಳಬೇಕು ಏನೇನು ಹೆಂಗೆ ಅಂತ. ಈ ರೌಂಡಲ್ಲಿ ಸ್ಯಾಮ್ರೋ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ನೋಡೋಣ. 3 ಲ್ಯಾಬ್ ಇರೋದು. ನನ್ನ ಪ್ರಕಾರ ಇದೆಲ್ಲ ಲ್ಯಾಬೆಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ರೌಂಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಪ್ರಾಕ್ಟೀಸ್ ಲ್ಯಾಬಲ್ಲಿ ಇದ್ದಿದ್ದು. ಎಕ್ಸ್ಪಲ್ಸ್, ಇಂಪಲ್ಸ್ ಎಲ್ಲ ಥರ ಗಾಡಿಗಳು ಇದೆ ಗುರು. ಹೊಲಿತಾ ಬಿದ್ದವ್ರೆ. ಮಸ್ತ್ ಅಂತೆ, ಮಸ್ತ್ ಮಾತ್ರ. ನೆಕ್ಸ್ಟ್ ಏನೋ ಮಂಡ್ಯದಲ್ಲಿ ಇದೆ ಅಂತ ಹೇಳ್ತಾಯಿದ್ರು ದಟ್ ರೇಸು. ಸೊ ರೇಸ್ ಸ್ಟಾರ್ಟ್ ಆಯಿತು. ಆಡ್ತಾವ್ರೆ ಸ್ಯಾಮ್ರೋ ಮಾತ್ರ. ಇಲ್ಲಿ ಯಾರ್ದು ಗಾಡಿ ಇದ್ದೋ ಕೂಡ ಇದೆ. ಬಂದ್ರು ಸ್ಯಾಮ್ರೋನೇ ಸೆಕೆಂಡು. ಹೊಡೆದ
ಲ್ಯಾಬ್ ಇದ್ದಿದ್ದು 2 ಲ್ಯಾಬ್ ಆಗಿದೆ, ಇನ್ನು ಫೈನಲ್ ಲ್ಯಾಬ್ ಇದೆ. ಈ ಫೈನಲ್ ಲ್ಯಾಬಲ್ಲಿ ಯಾರು ಬರ್ತಾರೆ ಅಂತ ನೋಡಿಕೊಂಡು ಅವ್ರನ್ನ ಕ್ವಾಲಿಫೈ ಮಾಡಿ ನೆಕ್ಸ್ಟ್ ರೌಂಡ್ಗೆ ಕಳಿಸ್ತಾರೆ. ಸೊ ಬನ್ನಿ ನಿಮಗೆ ಓ ಓ ಓ ಅಯ್ಯೋ 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 ಬನ್ನಿ 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 ಫೈನಲ್ ಲ್ಯಾಬು ಹೊಡೀರಿ ಹೊಡಿ